ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ನೋಡಿ ಟಿಶ್ಯೂ ಸ್ಯಾರಿ ಇದೆ. ಇದಕ್ಕೆ ಕುಚ್ಚನ್ನು ಹಾಕಬೇಕು. ಸೀರೆ ಕಾಂಬಿನೇಷನ್ ಬಂದು ಪಿಕಾಕ್ ಗ್ರೀನ್ ಇದೆ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ. ಇವಾಗ ನಾನು ಬಾಡಿ ಕಲರ್ ಮತ್ತು ಪಲ್ಲು ಕಲರ್ ಎರಡೂ ಕಲರ್ಗಳ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾನಿವಾಗ ಕುಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂದು ಬಾಡಿ ಕಲರ್ ತಗೊಂಡಿದ್ದೀನಿ, ಕ್ರೀಮ್ ಕಲರು. 127 ಇದೆ ಇದು ಕುಚ್ಚು. ಇದಕ್ಕೆ ನೋಡಿ ನಾನು ಈ ಥರ ಗಮ್ ಹಚ್ಚಿ ಇದನ್ನು ಒಣಗಿಸಿದ್ದೀನಿ. ಇದನ್ನು ಚೂಪಾಗಿ ಮಾಡ್ಕೊಂಡಿದ್ದೀನಿ. ಚೂಪಾಗಿ ಮಾಡ್ಕೋಬೇಕಂದ್ರೆ ಇದನ್ನು ಸ್ವಲ್ಪ ನಾವು ಥ್ರೆಡ್ ಕಟ್ ಮಾಡ್ಕೋತೀವಲ್ಲ, ಸುತ್ಕೊಂಡ್ಮೇಲೆ ಸ್ವಲ್ಪ ಇಂಚು ಮುಂಚು ಮಾಡ್ಕೋಬೇಕಂದ್ರೆ ಸ್ವಲ್ಪ ಥ್ರೆಡ್ ಆ ಕಡೆ ಈ ಕಡೆ ಮಾಡಿಕೊಂಡು ಗಮ್ ಹಚ್ಚಿದಾಗ ಚೂಪಾಗಿ ಬರುತ್ತೆ ನಮಗೆ. ಪಲ್ಲು ಕಲರ್ ಕುಚ್ಚನ್ನು ತಗೊಂಡಿದ್ದೀನಿ. ಎರಡೂ ಕಲರು 127 ಇದೆ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟ್ರೇಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡಿ ಕುಚ್ಚುಗಳನ್ನು ಯೂಸ್ ಮಾಡ್ಕೋಬೋದು. ಆವಾಗ ಕುಚ್ಚು ನೀಟಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ನೋಡಿ, ನಾನು ಇಷ್ಟು ಉದ್ದವಾಗಿರುವಂತಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೀರೆಗೆ ಕಂಪ್ಲೀಟ್ ಆಗುತ್ತೆ. ಇಷ್ಟು ಉದ್ದ ತಗೊಂಡಿದ್ದೀನಲ್ಲ. ಎರಡು ತರಹದ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಕೇವಲ ಒಂದು 20 ರಿಂದ 25 ರೂಪಾಯಿಗಳನ್ನು ನೀವು ಖರ್ಚು ಮಾಡಿ ಕುಚ್ಚನ್ನು ಹಾಕ್ಬೋದು. ಹಾಗೆ ಇದಕ್ಕೆ ನಾವು 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ಹೇಗಂದರೆ ಇದು 20 ರೂಪೀಸ್ ಥ್ರೆಡ್ಡು, ಇದು 20 ರೂಪೀಸ್ ಥ್ರೆಡ್ಡು, ಇದು ಹಾಫ್ ಬೇಕಾಗುತ್ತೆ, ಇದು ಹಾಫ್ ಬೇಕಾಗುತ್ತೆ. ಟೋಟಲ್ ಇಲ್ಲಿ 20 ರೂಪೀಸ್ ಆಯಿತು. ಹಾಗೆ ನಾನು ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ, ರಿಂಗ್ ಬೀಡ್ಸು. ಇದು ನೋಡಿ 10 ರೂಪಾಯಿಗೆ 1 ತೊಲೆ ಕೊಡ್ತಾರೆ. ಇದು ರಿಂಗ್ ಬೀಡ್ ಇದೆ ಅಲ್ಲ, ಇದು ವೇಟ್ಲೆಸ್ ಇರುತ್ತೆ, ಜಾಸ್ತಿ ಬರುತ್ತೆ. ನಮಗೆ ಒಂದು ಪ್ಯಾಕೆಟ್ ಪೂರ ಬೇಕಾಗೋದಿಲ್ಲ, ಒಂದು ಅರ್ಧ ಆದರೆ ಸಾಕಾಗುತ್ತೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ. ಇದು ಒಂದು 5 ರೂಪೀಸ್. ಟೋಟಲ್ ಒಂದು 25 ರೂಪೀಸಲ್ಲಿ ಈ ಸೀರೆ ಪೂರ್ತಿ ಕುಚ್ಚನ್ನು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆ ಇದು ಜರಿ ಥ್ರೆಡ್ಡು. ನೋಡಿ, ಈ ಥರ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ. ನೀವು ಸೀರೆ ಕಲರ್ನಲ್ಲಿ ಒಂದು ವೇಳೆ ಸಿಲ್ವರ್ ಕಲರ್ ಅಥವಾ ಕಾಪರ್ ಕಲರ್ ಇದ್ದರೆ ಆ ಥರದನ್ನೇ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೋದು. ನಾನು ಗೋಲ್ಡ್ ಕಲರ್ ತಗೊಂಡಿದ್ದೀನಿ. ಹಾಗೆ ಓಲ್ ಮಾಡೋದಕ್ಕೆ ಸೀರೆಗೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ಇದರಿಂದ ಯಾವುದೇ ರೀತಿಯ ಸೀರೆ ಕೂಡ ಹಾಳಾಗೋದಿಲ್ಲ, ನೀಟಾಗಿ ಹೋಲ್ ಬೀಳುತ್ತೆ, ಅದಕ್ಕೋಸ್ಕರ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಕುಚ್ಚು ಹಾಕೋದ್ರಿಂದ, ಕಟ್ ಮಾಡೋದ್ರಿಂದ ನೀಟಾಗಿ ಕಟ್ ಆಗುತ್ತೆ, ಕುಚ್ಚು ಹೆಚ್ಚು ಕಡಿಮೆ ಬರೋದಿಲ್ಲ. ಹಾಗೆ ಮಾರ್ಕ್ ಮಾಡೋದಕ್ಕೆ ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ, ಹಾಗೆ ಮೆಜರ್ಮೆಂಟ್ ಟೇಪು. ಈಗ ಯಾವ ಥರ ಮಾರ್ಕ್ ಮಾಡಬೇಕಂತ ತೋರಿಸ್ತೀನಿ. ಓಕೆ, ನೋಡಿ, ಮೊದಲು ಸೀರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಆದಮೇಲೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಳ್ಳಿ. ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬರುತ್ತೋ ನೋಡ್ಕೊಳ್ಳಿ. ನಾನಿಲ್ಲಿ 2 ಇಂಚ್ಗೆ ಒಂದು ಮಾಡ್ಕೋತಿದ್ದೀನಿ. ಸ್ವಲ್ಪ ದೂರ ಬೇಕಿದ್ದಕ್ಕೆ, ಅದಕ್ಕೋಸ್ಕರ ನಾನು ದೂರ ಮಾಡ್ಕೋತಾ ಇದ್ದೀನಿ. 2 ಇಂಚ್ಗೆ ಒಂದು ಮಾರ್ಕ್. ನಿಮಗೆ ಹತ್ರ ಬೇಕಿದ್ದರೆ 1 ಇಂಚ್ಗೆ ಒಂದು ಮಾಡ್ಕೊಳ್ಳಿ, ಇನ್ನೂ ಹತ್ರ ಬೇಕಿದ್ದರೆ 1/2 ಇಂಚಿಗೆ ಮಾಡ್ಕೊಳ್ಳಿ, ಇಲ್ಲ 1.5 ಇಂಚು. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು 2 ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾರ್ಕನ್ನು ಮಾಡ್ಕೋತೀನಿ. ಈ ಥರ ಇಟ್ಕೊಂಡು ಈ ಥರ ಸೀರೆ ಪೂರ್ತಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಟೇಪಿಂದ ನಾನು ಸೀರೆ ಪೂರ್ತಿ ಈ ಥರ 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಈಗ ಸೀರೆ ಪೂರ್ತಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ನಾನು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈ ಥರ ಹೋಲ್ ಮಾಡ್ಕೊಳ್ಳಿ. ಇವಾಗ 127 ತಗೊಂಡಿದ್ದೀನಲ್ಲ ಕುಚ್ಚು, ನೋಡಿ, ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಬೇಗನೆ ಬರುತ್ತೆ. ಈ ಥರ ಇದನ್ನು ಈ ಥರ ಇದರ ಒಳಗಡೆಯಿಂದ ಸಲೀಸಾಗಿ ತಗೋಬೋದು. ಇವಾಗ ನೋಡಿ, ಇದನ್ನು ಡಬಲ್ ಮಾಡಿಕೊಂಡಾಗ 247 ಆಗುತ್ತೆ. ಇದಕ್ಕೆ ನಾನು ಒಂದು ರಿಂಗ್ ಬೀಡನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ರಿಂಗ್ ಬೀಡ್ ಹಾಕ್ತಿದ್ದೀನಿ. ಕುಚ್ಚು ಸಮವಾಗಿ ತಗೊಂಡು 1 ಇಂಚ್ ಅಥವಾ 1.5 ಇಂಚ್ ಆಗೋಷ್ಟು ಕುಚ್ಚು ಬೇಕಾಗುತ್ತೆ ಈ ಡಿಸೈನ್ಗೆ. ಈ ರಿಂಗ್ ಬೀಡ್ ಈ ಥರ ಮೇಲ್ಗಡೆ ಇಟ್ಕೊಳ್ಳಿ. ಇವಾಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಲ್ಲ, ಅದನ್ನು ಈ ಥರ ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ.
ಈಗ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡಿಕೊಂಡು ಈಗ ಒಂದು 3ರಿಂದ 4 ಸಲ ನಾವು ಇದಕ್ಕೆ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತರಬೇಕು. ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಈಗ ಇದು ಎಷ್ಟು ಇಂಚಿದೆ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಎಷ್ಟು ಉದ್ದ ಕುಚ್ಚು ತಗೋಬೇಕು ಅಂತ. ನೋಡಿ 1.5 ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ, ಕರೆಕ್ಟ್ ಇದೆ 1.5 ಇಂಚಷ್ಟು ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇನ್ನೊಂದು ಕಲರ್ ಕುಚ್ಚಿದೆ ಅಲ್ಲ ಅದನ್ನು ತಗೋತೀನಿ. ಇವಾಗ ಅದನ್ನು ತಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹಾಕ್ತೀನಿ. ಈ ಥರ ಮುಂದ್ಗಡೆ ಪಾರ್ಟಲ್ಲಿ ಈ ಥರ ಹಾಕ್ಕೊಂಡು ಬ್ಯಾಕ್ ಸೈಡ್ ಇದೆಯಲ್ಲ ಅದೇ ಸೈಜ್ಗೆ ತಗೋಬೇಕು. ನೋಡಿ ಈ ಥರ ಸಮವಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಇದಕ್ಕೂ ಕೂಡ ಈ ಥರ ನೀಡಲನ್ನು ಚುಚ್ಕೊಳ್ಳಿ. ಜರಿ ಥ್ರೆಡ್ ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಂಡು ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರನೂ ಲಾಕ್ ಮಾಡ್ಕೋಬೋದು. ನೀವು ನಾರ್ಮಲ್ಲಾಗಿ ಯಾವ ಥರ ಕುಚ್ಚು ಹಾಕ್ತಿರೋ ಆ ಥರ ಕೂಡ ಹಾಕ್ಕೋಬೋದು. ಹೀಗೇ ಹಾಕಬೇಕಂತೇನಿಲ್ಲ, ನೀವು ಯಾವ ಥರ ಹಾಕ್ತಿರೋ ಆ ಥರ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಇವಾಗ ಇದನ್ನು ಸಮವಾಗಿ ಮೇಲ್ಗಡೆ ಫಸ್ಟ್ ಒನ್ ಹಾಕಿದ್ದೀನಲ್ಲ ಅಷ್ಟು ಕುಚ್ಚಕ್ಕೆ ಸಮವಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕುಚ್ಚು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಕುಚ್ಚು ಅಂತ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಸೀರೆದು, ಹಾಗಾಗಿ ಕುಚ್ಚು ಕೂಡ ಚೆಂದ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ ಇಲ್ಲಿ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ತೀನಿ ಈ ಥರ. ಈಗ ಮೊದಲು ನಾನು ಕ್ರೀಮ್ ಕಲರ್ ಥ್ರೆಡ್ಡನ್ನು ಹಾಕ್ತೀನಿ. ಇಲ್ಲಿ ಕೆಳಗಡೆ ಹಾಕಿದ್ದೀನಲ್ಲ ಆ ಕುಚ್ಚು ಇಲ್ಲಿ ಮೊದಲು ಮೇಲ್ಗಡೆ ತಗೋತೀನಿ. ಈ ಥರ ತಗೊಂಡು ಈಗ ಫಸ್ಟ್ ಒನ್ ಎಷ್ಟು ಉದ್ದ ಬಿಟ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದ ಬಿಟ್ಕೋತೀನಿ. ಮೊದಲು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಈ ಥರ ರಿಂಗ್ ಬೀಡ್ ಹಾಕ್ಕೊಂಡು ಫಸ್ಟ್ ಒಂದು ಕುಚ್ಚು ಹಾಕುವಾಗ ಎಷ್ಟು ಉದ್ದ ಬಿಟ್ಕೊಂಡಿದ್ನೋ ಅಷ್ಟೇ ಬಿಟ್ಕೋತೀನಿ ಇದನ್ನು ಕೂಡ. ಈಗ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದೆ ತರ್ತೀನಿ. ತಂದು ಮೊದಲು ಲಾಕ್ ಮಾಡ್ಕೋಬೇಕು. ಮೊದಲೇ ನೀವು ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಆಮೇಲೆ ಕೂಡ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಲಾಕ್ ಮಾಡ್ಕೊಂಡ್ಮೇಲೆ ಕೂಡ ಜರಿ ಥ್ರೆಡ್ಡನ್ನು ಸುತ್ಕೋಬೋದು. ಈಗ 3ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನೋ ಫಸ್ಟ್ ಒನ್ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಇದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಕೂಡ 1.5 ಇಂಚಷ್ಟೇ ಇದೆ. ನಿಮಗೆ ಪರ್ಫೆಕ್ಟ್ ಆದಮೇಲೆ ನೀವು ಅಳತೆ ಮಾಡೋದೇ ಬೇಕಾಗಲ್ಲ, ಹಾಗೆ ನೀವು ಕಟ್ ಮಾಡ್ಕೋಬೋದು. ಕುಚ್ಚನ್ನು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ. ಇವಾಗ ನೆಕ್ಸ್ಟು ಇಲ್ಲಿ ಫಸ್ಟ್ ಒನ್ ಹಾಕಿದ್ದೀನಲ್ಲ ಆ ಕುಚ್ಚನ್ನು ಈಗ ಇಲ್ಲಿ ತಗೋತೀನಿ. ಈ ಥರ ನೀವು ಒಂದು ಈ ಥರ ಮಾಡ್ಕೊಳ್ಳಿ, ಒಂದು ಈ ಥರ ಅಪೋಸಿಟ್ ಆಗಿ ಮಾಡ್ಕೊಳ್ಳಿ. ಸೀರೆ ಪೂರ್ತಿ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚು ಮಾತ್ರ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ, ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ. ಇವಾಗ ಇದನ್ನು ಈ ಥರ ಸಮವಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲನ್ನು ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು. ನಿಮ್ಗೆ ಈ ಥರ ಬರಲ್ಲ ಅಂದರೆ ಒಂದು ಇಲ್ಲಿ ಗಂಟು ಕೂಡ ಹಾಕ್ಕೋಬೋದು ಜರಿ ಥ್ರೆಡ್ಗೆ. ಈಗ ಒಂದು ಲಾಕ್ ಮಾಡ್ಕೋತೀನಿ ನಾಟ್ ನಾರ್ಮಲ್ಲಾಗಿ. ಅದಾದಮೇಲೆ 3ರಿಂದ 4 ಸಲ ಜರಿ ಥ್ರೆಡ್ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತರಬೇಕು ನೀಡಲು. ಜರಿ ಥ್ರೆಡ್ಡು ಸ್ವಲ್ಪ ಬಿಟ್ಕೊಳ್ಳಿ, ಬಿಟ್ಕೊಂಡು ಕಟ್ ಮಾಡ್ಕೋಬೇಕು.
ಈಗ ಕುಚ್ಚು ಸಮವಾಗಿ ತಗೊಂಡು ಫಸ್ಟ್ ಒನ್ ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನೂ ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಕುಚ್ಚು ರೆಡಿಯಾಗಿದೆ. ನಿಮಗಿದು ದೂರ ಅನಿಸಿದರೆ ಹತ್ರ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ಗಳನ್ನು ಹಾಕಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುವಂತಹ ಕುಚ್ಚನ್ನು ಮಾಡಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ಇದನ್ನು ನಾನು ಸ್ವಲ್ಪ ದೂರ ಮಾಡ್ಕೊಂಡಿದ್ದೀನಿ. ನಿಮ್ಗಿನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ಮಾಡ್ಕೋಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಕೇವಲ ಒಂದು 25 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಈ ಡಿಸೈನ್ಗೆ 300 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.